ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ನಗರದ ಸ್ವಾಮಿ ವಿವೇಕಾನಂದ ಶಾಲಾ ಆವರಣದಲ್ಲಿ ನಡೆದ ಶಾಲಾ ವಾರ್ಷಿಕೋತ್ಸವದಲ್ಲಿ ಶಾಲಾ ಮಕ್ಕಳು ಅತ್ಯಂತ ವಿನೂತನವಾದ ನೃತ್ಯ ಮಾಡುವ ಮೂಲಕ ಪೋಷಕರ ಗಮನ ಸೆಳೆದಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಿ ಸುಧಾಕರ್, ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿರವರು ಪಾಲ್ಗೊಂಡು ಮಾತನಾಡಿದರು. ಈ ಸಂದರ್ಭದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರು, ಮಾಜಿ ನಗರಸಭೆ ಸದಸ್ಯರಾದ ಕವಿತಾ ಬೋರಯ್ಯ, ಸುಜಾತ ಪ್ರಹ್ಲಾದ್, ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು, ವಿದ್ಯಾರ್ಥಿಗಳು, ಶಾಲಾ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಖಾಸಗಿ ಶಾಲೆಗಳಲ್ಲಿ ಸೇರಿಸ್ತಾರೆ. ಬಹುಶಃ ಈ ಶಾಲೆಯಲ್ಲಿ ವಿದ್ಯಾಸಂಸ್ಥೆಯಲ್ಲಿ ನಾನು ಶಾಸಕನಾಗಿ ಈಗಾಗಲೇ 13ನೇ ವರ್ಷದಲ್ಲಿ ಚಳ್ಳಕೆರೆಯಲ್ಲಿ ಇದ್ದೀನಿ. ಈ ಸಂಸ್ಥೆಗೆ ಯಾವತ್ತೂ ಕೂಡ ಬಹುಶಃ ಈ ಒಂದು ಸಂಸ್ಥೆಯ ಸಮಾರಂಭಗಳಷ್ಟೇ ಅಲ್ಲ, ಈ ಚಳ್ಳಕೆರೆ ತಾಲೂಕಿನ ಶಿಕ್ಷಣ ಸಂಸ್ಥೆಯ ಯಾವುದೇ ಒಂದು ಕಾರ್ಯಕ್ರಮಗಳು ಎಲ್ಲ ಕೂಡ ನಡೀತಕ್ಕಂಥದ್ದು ಈ ಒಂದು ಸಂಸ್ಥೆಯ ಆವರಣದಲ್ಲಿ. ಹಾಗಾಗಿ ಯಾವತ್ತೂ ನಾನು ಈ ಕಾರ್ಯಕ್ರಮಕ್ಕೆ ಬರ್ತಾ ಇರ್ತೀನಿ. ಇಲ್ಲಿನ ಚಟುವಟಿಕೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಇಲ್ಲಿ ಮಧ್ಯಮ ವರ್ಗದ ಜನ, ಅದಕ್ಕಿಂತ ಕೆಳವರ್ಗದ ಜನ, ಈ ಪೋಷಕರು ಇಲ್ಲಿ ಇರ್ತಕ್ಕಂಥವ್ರು. ಕಾರಣ ಇಷ್ಟೇ, ಇಲ್ಲಿ ಒಂದು ಲಾಭವನ್ನು ಮಾಡದೆ ಏನು ಮಿನಿಮಮ್ ಆಗಿ ಫೀಸ್ ತಗೋಬೇಕು ಅದನ್ನು ಕೊಟ್ಟು ಇಲ್ಲಿ ವಿದ್ಯೆ ನಡೀತಾ ಇದೆ, ಶಿಕ್ಷಣ ಕೊಡ್ತಾ ಇದ್ದಾರೆ. ಅದಕ್ಕೆ ಕಾರಣ ನಮ್ಮ ಸಚಿವರು. ಹಾಗಾಗಿ ಅದನ್ನು ವಿಶೇಷವಾಗಿ ನಾನು ಅಭಿನಂದಿಸ್ತಾ, ಏನು ತಾವೆಲ್ಲರೂ ಇವತ್ತು ತಮ್ಮ ಮಕ್ಕಳ ವರ್ಷದ ಒಂದು ಸಂಭ್ರಮ, ಈಗಾಗಲೇ ಏನು ನಮ್ಮ ಸ್ವಾಗತ ಮಾಡಿದಂಥ ಚಿದಾನಂದ ಮೂರ್ತಿ ಅವರು ಹೇಳ್ತಾ ಇದ್ರು, ಏನು ವರ್ಷದ ಹಬ್ಬ ಅಂತ ಹೇಳಿ. ಖಂಡಿತವಾಗ್ಲೂ ಕೂಡ, ಯಾಕೆಂದರೆ ಇನ್ನೊಂದು ತಿಂಗಳು ಈಗಾಗಲೇ ಈ ಸಂಭ್ರಮ ಮುಗಿದ ಮೇಲೆ ತಮ್ಮ ಮಕ್ಕಳೆಲ್ಲ ಎಕ್ಸಾಮಿನೇಷನ್ ಬರೆದು ನೆಕ್ಸ್ಟ್ ಏಪ್ರಿಲಿಂದ ಮೇ ಜೂನಿಂದ ಮುಂದಿನ ತರಗತಿಗಳಿಗೆ ಹೋಗುವಂಥದ್ದು. ಅದರ ಜೊತೆಗೆ ಇವತ್ತು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತಮ್ಮ ಮಕ್ಕಳನ್ನು ನೋಡಿ ಆನಂದ ಪಡುವಂಥದ್ದು. ಖಂಡಿತವಾಗ್ಲೂ ಈಗಾಗಲೇ ನಮ್ಮ ಶಿವಲಿಂಗಪ್ಪ ಅವರು ಹೇಳಿದಂತೆ ಯಾವತ್ತೂ ಕೂಡ ಮಕ್ಕಳು ಅಂಕಗಳನ್ನು ಪಡೆಯೋದ್ರ ಜೊತೆಗೆ ಮೌಲ್ಯಗಳನ್ನು ನಾವು ಮಕ್ಕಳಿಗೆ ಕಳಿಸ್ಕೊಡ್ಬೇಕಾಗ್ತದೆ. ಅದಕ್ಕೆ ಬರೀ ಶಿಕ್ಷಕರಷ್ಟೇ ಅಲ್ಲ, ಪೋಷಕರು ಕೂಡ ಬಹಳಷ್ಟು ಕಾರಣ ಆಗ್ತಾರೆ. ಏನು ನಾವು ಯಾವ ರೀತಿಯಾಗಿ ನಮ್ಮ ಮನೆಯಲ್ಲಿ ಅವ್ರಿಗೆ ಸಂಸ್ಕೃತಿಯನ್ನು, ಯಾಕೆಂದರೆ ಮನೆಯಲ್ಲಿ ಮಗುಗೆ ಮೊದಲನೇ ಗುರು ತಾಯಿ.